ಎಲ್ಲರಿಗೂ ನಮಸ್ಕಾರ. ನಿಮ್ ಜೀವನದಲ್ಲಿ ಕ್ಯಾನ್ಸರ್ ಬರಬಾರದು ನಿಮಗೆ ಅಂತಂದ್ರೆ ನಾನ್ ಹೇಳಿರೋ ಈ 6 ಹ್ಯಾಬಿಟ್ಸ್ ನಿಮ್ ಲೈಫ್ ಇಂದ ಹೊರಗಾಗ್ಬೇಕು. ಇಲ್ಲಂತಂದ್ರೆ ನಿಮ್ಗೆ ಕ್ಯಾನ್ಸರ್ ಬರಬಹುದು. ಆ 6 ಹ್ಯಾಬಿಟ್ಸ್ ಏನು ಅಂತ ಫುಲ್ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಹಾಯ್, ನಾನು ನಿಮ್ ಡಾಕ್ಟರ್ ಶ್ರೀಕರಿ, ಹೋಮಿಯೋಪತಿ ಫಿಸಿಷಿಯನ್. ಅದ್ರಾಗ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಮೈಕ್ರೋವೇವ್ ನಲ್ಲಿ ಹೀಟ್ ಮಾಡಿದ್ವಾಗ ಪ್ಲಾಸ್ಟಿಕ್ ಕಂಟೈನರ್ಸ್ ಏನಾದ್ರೂ ಯೂಸ್ ಮಾಡಬಾರ್ದು. ಅಂದ್ರೆ ಪ್ಲಾಸ್ಟಿಕ್ ಕಂಟೈನರ್ಸ್ ನಾಗ ಫುಡ್ ಹಾಕಿ ಅದು ರೀಹೀಟ್ ಮಾಡೋದು, ಇಲ್ಲಂತಂದ್ರೆ ಕುಕ್ ಮಾಡೋದು ಮೈಕ್ರೋವೇವ್ ನಾಗಿಟ್ಟು ಆ ತರ ಮಾಡಬಾರ್ದು. ಈ ತರ ಮಾಡಿದ್ರೆ ಏನಾಗುತ್ತಂದ್ರೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗೋದು, ಅದರಿಂದ ತುಂಬಾ ಕ್ಯಾನ್ಸರ್ ಸೆಲ್ಸ್ ಗ್ರೋ ಆಗೋದು ಆ ತರ ಆಗ್ಬಹುದು. ಸೊ ಈ ತರ ಮಾಡಂಗಿಲ್ಲ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಸುಟ್ಟಿರೋ ಆಹಾರ ಕ್ರಿಸ್ಪಿಯಾಗಿ ಇರುತ್ತೆ, ಇಲ್ಲಂತಂದ್ರೆ ಬರ್ಂಟ್ ಆಹಾರ ನನ್ಗೆ ಇಷ್ಟ ಅಂತೇಳಿ ಈ ತರ ಸುಟ್ಟಿರೋ ಆಹಾರ ಅಂತೂ ನೀವು ತಗೋಬಾರ್ದು. ಏನಂತಂದ್ರೆ ಇದ್ರಾಗ ಕಾರ್ಸಿನೋಜೆನ್ಸ್ ಅಂತ ಕ್ಯಾನ್ಸರಸ್ ಸೆಲ್ಸ್ ಇರ್ತವೆ, ಅದು ಡೈರೆಕ್ಟ್ ನಮ್ DNA ಡಿಸ್ಟರ್ಬ್ ಮಾಡ್ಬಿಡ್ತವೆ, ಇದರಿಂದ ನಮ್ಗೆ ಕ್ಯಾನ್ಸರ್ ಬರ್ಬೋದು. ಸೊ ಇದು ನಾವು ತಿನ್ನಂಗಿಲ್ಲ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್, ಪರ್ಫ್ಯೂಮ್ಸ್ ಯೂಸ್ ಮಾಡಿದ್ವಾಗ ನೀವು ಅದ್ರಾಗ ಕಂಟೆಂಟ್ ನೋಡ್ರಿ. ಅದ್ರಾಗ ಏನಾದ್ರೂ ಅಲ್ಯೂಮಿನಿಯಂ ಅಂತಂದ್ರೆ ಅಂತೇನಾರ ಇದ್ರೆ ಆ ಪರ್ಫ್ಯೂಮ್ಸ್ ನಾವು ಯೂಸ್ ಮಾಡಬಾರ್ದು. ಅಲ್ಯೂಮಿನಿಯಂ ಇರೋ ಪರ್ಫ್ಯೂಮ್ಸ್ ನಾವು ಯೂಸ್ ಮಾಡಿದ್ರೆ ಅದು ಹೋಗಿ ಬ್ರೆಸ್ಟ್ ಟಿಶ್ಯೂನಾಗ ಸೆಟಲ್ ಆಗಿ ಬಿಡುತ್ತೆ, ಅದರಿಂದ ಕ್ಯಾನ್ಸರ್ ಟ್ಯೂಮರ್ಸ್ ಬರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಮುಖ್ಯ ಇದು ಹೆಣ್ಮಕ್ಳಿಗೆ ನಾನು ಹೇಳ್ತಿರೋದು. ಸೊ ಈ ತರ ಪರ್ಫ್ಯೂಮ್ಸ್ ನೀವ್ ಯಾರು ಪ್ಲೀಸ್ ದಯವಿಟ್ಟು ಯೂಸ್ ಮಾಡಂಗಿಲ್ಲ. ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಕಾರ್ನಾಗ ನಾವು ಹಾಟ್ ವಾಟರ್ ಬಾಟಲ್ಸ್, ನಾರ್ಮಲ್ ವಾಟರ್ ಬಾಟಲ್ಸ್ ಹಂಗೆ ಬಿಟ್ಬಿಟ್ಟು ನಾವು ಹೊರಗೆ ಹೋಗ್ತೀವಿ, ಬಂದ ಮೇಲೆ ಆ ಹಾಟ್ ವಾಟರೇ ನಾವು ಕುಡಿತೀವಿ. ಪ್ಲಾಸ್ಟಿಕ್ ಬಾಟಲ್ಸ್ ನಲ್ಲಿರೋ ವಾಟರ್ ಅದು ನಾವು ಕುಡಿಬಾರ್ದು. ಇದ್ರಾಗ ಪ್ಲಾಸ್ಟಿಕ್ ಫುಲ್ ವಾಟರ್ನಾಗ ಬಂದ್ಬಿಡುತ್ತೆ, ಇದರಿಂದನೂ ಕ್ಯಾನ್ಸರ್ ಬರ್ಬೋದು. ಸೊ ಈ ತರ ವಾಟರ್ ನಾವು ಕಾರ್ನಾಗಿಟ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಯೂಸ್ ಮಾಡಂಗಿಲ್ಲ. ಫಿಫ್ತ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಾವು ಜಾಸ್ತಿ ಸ್ವೀಟ್ಸ್ ಜಾಸ್ತಿ ತಿಂತಿದ್ರೆ ಗ್ಲೂಕೋಸ್ ಸೆಲ್ಸ್ ಕ್ಯಾನ್ಸರಸ್ ಸೆಲ್ಸ್ ನ ಫುಲ್ ಫೀಡ್ ಮಾಡ್ತವೆ, ಇದರಿಂದನೂ ನಮಗೆ ಕ್ಯಾನ್ಸರ್ ರಿಸ್ಕ್ ಬರ್ಬೋದು. ಸೊ ನಾವು ಡೈಲಿ ಸ್ವೀಟ್ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡಬೇಕು, 0 ಮಾಡಬೇಕು. ಸ್ವೀಟ್ ಡೈಲಿ ತಿನ್ನಂಗಿಲ್ಲ, ಈ ತರನು ಮಾಡಬಾರ್ದು. ಸಿಕ್ಸ್ತ್ ಇಂಪಾರ್ಟೆಂಟ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ನಾವು ಮಲ್ಗ್ತೀವಲ್ಲ ಅವಾಗ ಹೆಡ್ ಹತ್ರ ನಾವು ಫೋನ್ ಇಟ್ಟು ಮಲ್ಗ್ತೀವಿ, ಈ ತರ ಮಲ್ಕೋಬಾರ್ದು. ಈ ತರ ಏನಾರ ಮಾಡಿದ್ರೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದನೂ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ಬೋದು. ಸೊ ದಯವಿಟ್ಟು ಇದೆಲ್ಲ ಎಲ್ಲರಿಗೂ ಶೇರ್ ಮಾಡ್ರಿ, ಕ್ಯಾನ್ಸರ್ ಇಂದ ನಾವು ಹೊರಗೆ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.